ಓಕೆ, ಅವ್ರು ಹೇಳಿದ್ರು ಅಲ್ಲಿ ಯಾವುದೇ ಬೇರೆ ವಾಹನಗಳಿಗೆ ಅವಕಾಶ ಇಲ್ಲ, ಕೇವಲ ಜಮ್ಮು ಕಾಶ್ಮೀರದ ರಿಜಿಸ್ಟ್ರೇಷನ್ ಇದ್ದ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಪಿ ವ್ಯಾರಿ ನಮ್ಮ ಜೊತೆ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಈಗ ಒಂದು ಪದೇ ಪದೇ ಆಗ್ತಿರುವಂತ ಈ ತರದ ಅಟ್ಯಾಕ್ಗಳು, ಒಂದು ನಮ್ಮಲ್ಲೂ ಇರುವಂತ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ನಾವು ರಾಜಕೀಯವಾಗಿ ಬಹಳ ಬಳಸ್ಕೊಂಡ್ಬಿಡ್ತೀವಿ ಎಲ್ಲದನ್ನು ಕೂಡ. ನಮಗೆ ದೇಶದ ವಿಚಾರಗಳು ಬಂದಾಗ ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಎಲ್ಲರೂ ಕೂಡ ಅಷ್ಟೇ ನಾವು ಅದನ್ನ ಅವತ್ತಿಂದ ಇವತ್ತಿನ ತನಕ ಅದನ್ನು ಮ್ಯಾನೇಜ್ ಮಾಡ್ಕೊಂಡ್ ಬಂದಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿ ಟೀಕೆ ಮಾಡೋದು, ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಟೀಕೆ ಮಾಡೋದು. ಇದನ್ನು ಯಾರು ಹೇಳಬೇಕು ಅಂತ ಹೇಳಿ, ನೋಡಪ್ಪ ತಾಯ್ನಾಡು ಅದು ಫಸ್ಟ್ ಉಳಿಬೇಕು, ಆ ನಂತರ ನೀನು ಹೋರಾಟ ಮಾಡೋದಕ್ಕೂ ಹಾರಾಟ ಮಾಡೋದಕ್ಕೂ ಎಲ್ಲದಕ್ಕೂ ಅವಕಾಶ ಅಂತ ಹೇಳಿ ಒಂದು ಉತ್ತರ ಕೊಡುವಂಥದ್ದು ಮತ್ತು ನಮ್ಮೆಲ್ಲರ ಜವಾಬ್ದಾರಿಗಳೇನಾಗಿರ್ಬೇಕು ರಾಜಕೀಯ ಪಕ್ಷಗಳದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ. ಇದು ನಮ್ಮಲ್ಲಿ ನಾನು 1971ನಲ್ಲಿ 10th ಅಲ್ಲಿದ್ದೆ, ಅವಾಗ ವಾರ ಆಯ್ತು. ಇಡೀ ದೇಶಕ್ಕೆ ದೇಶ ಚುಪ್ ಚಾಪ್ ಯಾರು ಯಾವ ಸ್ಟೇಟ್ಮೆಂಟ್ ಕೊಡಲಿಲ್ಲ. ರಕ್ತ ಕೊಡ್ಲಿಕ್ಕೆ ನಮ್ಮ ಸ್ಟೂಡೆಂಟ್ಸ್ಗಳು ಹೋಗ್ತಾ ಇದ್ರು, ಹೆಂಗಸರು ತಮ್ಮ ಚೈನ್ ಅನ್ನು ತೆಗೆದು ಕೊಡ್ತಾ ಇದ್ರು. ಇಂಥ ಒಗ್ಗಟ್ಟು ನಮ್ಮಲ್ಲಿ ಇದೆ, ನಮ್ಮ ಇದರಲ್ಲಿ ಇದೆ. ಇದು ಕೆಲವು ಜನಗಳು ಮಾತ್ರ ಇದಕ್ಕೆ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಒಂದು ಗುಂಪುಗಳು. ಬಟ್ ಈಗ ನಾನು ಮತ್ತೆ 2006 ಅಲ್ಲಿ ಭೂಕಂಪ ಆಯ್ತು, ಆವಾಗ ನೋಡ್ತಾ ಇದ್ದೀನಿ ಲಾರಿ ಗಟ್ಟಲೆ ಲಾರಿ ನೂರಾರು ಲಾರಿಗಳು ನಮ್ಮ ಇಂಡಿಯಾದ ನಮ್ಮ ದೇಶದಿಂದ ಎಲ್ಲಾ ಕಡೆಯಿಂದಲೂ ರೇಷನ್ ಕಂಪನಿಗಳು ಆ ಸಿವಿಲಿಯನ್ಸ್ಗಳನ್ನ ಕಾಶ್ಮೀರದವರು ಬಿದ್ದವರಿಗೆಲ್ಲ ಕೊಡ್ತಾ ಇದ್ರು. ಇದರ ಅರ್ಥ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟಿದೆ, ನಮ್ಮಲ್ಲಿ 100% ದೇಶಭಕ್ತಿ ಇದೆ. ಇದನ್ನು ಯಾರು ಅಲ್ಲಗಲಿಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕೇವಲ ಇದನ್ನೆಲ್ಲ ಇಂತಹ ಸಮಯದಲ್ಲಿ ಪಾರ್ಟಿ ಧರ್ಮ ಜಾತಿ ಎಲ್ಲ ಬಿಟ್ಟು ಒಟ್ಟಾಗಿ ನಾವು ಇದನ್ನು ಎದುರಿಸಬೇಕೇ ಹೊರತು ಬೇರೆ ಬೇರೆ ಟ್ಯೂನ್ನಲ್ಲಿ ಮಾತಾಡಬಾರದು. ನಾವು ಈಗ ಆಗ್ತಾ ಇರೋದನ್ನ ಅಟ್ಲೀಸ್ಟ್ ಏನು ಇಲ್ಲ ಅಂತ ಹೇಳಿದ್ರೆ ಒಂದು ಸಾಯಂಕಾಲದ ಹೊತ್ತಲ್ಲಿ ದೀಪ ಹಚ್ಚಿ ಬೆಂಗಳೂರಲ್ಲಿ ಒಂದು ದೀಪ ಹಚ್ಚಿ ಆ ಮೃತರ ಆತ್ಮಕ್ಕೆ ನಮ್ಮ ತಮ್ಮಂದ್ರು ತಂಗಿದ್ರು ತೀರು ಹೋಗಿದ್ದಾರೆ, ಅವ್ರನ್ನ ಇದು ಮಾಡಿ. ಈಗ ನೋಡಿ, ನಾನು ಚಿಕ್ಕಮಗಳೂರಿನವರು, ನಮ್ಮ ಚಿಕ್ಕಮಗಳೂರು ಮೂಲದ ಮಂಜುನಾಥ್ ಅವರು ಹೋಗಿದ್ದಾರೆ, ಅವರು ತೀರೋಗಿದ್ದಾರೆ, ಶಿವಮೊಗ್ಗದಲ್ಲಿ ಇದ್ಕೊಂಡಿದ್ದಾರೆ. ಈ ರೀತಿ ನಮ್ಮ ಒಂದು ಒಗ್ಗಟ್ಟಾದ್ರೂ ಒಗ್ಗಟ್ಟು ತೋರಿಸಿದಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರಿಗೆ ಪ್ರೆಷರ್ ತಂದು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಒಂದು ಮಾಡಲೇಬೇಕು, ಒಂದು ಪರಿಹಾರ. ಆ ಪರಿಹಾರ ಮಾಡೋದು ಹೇಗೆ ಅವ್ರಿಗೆ ಗೊತ್ತು. ನಮ್ಮ ಮಿಲಿಟರಿ ಜನರಲ್ಸ್ಗಳಿಗೆ ಏನ್ ಮಾಡ್ಬೇಕು ಆಲ್ರೆಡಿ ಪ್ಲಾನ್ ರೆಡಿ ಇರುತ್ತೆ, ಎಲ್ಲಾ ವಿಧದ ಪ್ಲಾನ್ಗಳು ರೆಡಿ ಇರುತ್ತೆ, ಎಲ್ಲಾ ವಿಧಗಳು. ಈ ರೀತಿ ಆದ್ರೆ ಈ ರೀತಿ ಮಾಡಬೇಕು, ಈ ರೀತಿ ಆದ್ರೆ ಬರೀ ಓಕೆ ಮಾಡ್ಬೇಕಷ್ಟೇ. ಅದೆಲ್ಲ ರಿಹರ್ಸಲ್ ಅಲ್ಲಿ ರಿಹರ್ಸಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಸ್ಟ್ಯಾಂಡ್ ಮಾಡೆಲ್ಗಳಲ್ಲಿ ನಮ್ಮ ಇದರಲ್ಲಿ ಮಾಡಿರ್ತೇವೆ ನಾವು ಈಗ ಅದನ್ನ ಎಸ್ ಅಂತ ಹೇಳಿ ಒಳಗೆ ಹೋಗಿ POK ಅಟ್ಲೀಸ್ಟ್ ಪಾಕಿಸ್ತಾನದ ಮೇಲೆ ಡೈರೆಕ್ಟ್ ವಾರ್ ಮಾಡಿದ್ರು ಸಹ POK ಮೇಲೆ ನಮ್ಮ ಏರೋಪ್ಲೇನ್ಗಳನ್ನ ತಗೊಂಡೋಗಿ ಆರ್ಟಿಲರಿ ಶೆಲ್ಲಿಂಗ್ ಮಾಡಿ ಒಂದು ಕಡೆಯಿಂದ ಪುಡಿ ಮಾಡಿ, ಒಂದು ಕಡೆಯಿಂದ LOC ಇರೋ ಬಂಕರ್ಗಳು ನಮ್ಮ ಕಣ್ಣಿಗೆ ಕಾಣ್ತದೆ. ಡೈರೆಕ್ಟ್ ಬಂದು ಆರ್ಟಿಲರಿ ಗನ್ಗಳನ್ನು ಇಟ್ಕೊಂಡು ದೊಡ್ಡ ದೊಡ್ಡ ಬಾಂಬ್ಗಳನ್ನ ಹಾಕಿ ಹೊಡಿತಾ ಇರಿ. ಒಬ್ಬ ನಮ್ಮ ಪ್ರವಾಸಿಗ ನಮ್ಮ ಜನ ಯಾರಾದ್ರೂ ಒಬ್ಬ ಟೆರರಿಸ್ಟ್ ಸಾಯಿಸಿದ್ರೆ ಒಂದು ಗುಂಡು ಹಾಕಿ 10 ಗುಂಡು ಹಾಕಿ ಬಂದೆ. ವೆರಿ ಗುಡ್. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕಾಶ್ಮೀರಕ್ಕೆ ಸಂಬಂಧಪಟ್ಟ. ಓಕೆ, ಅವ್ರು ಹೇಳಿದ್ರು ಅಲ್ಲಿ ಯಾವುದೇ ಬೇರೆ ವಾಹನಗಳಿಗೆ ಅವಕಾಶ ಇಲ್ಲ, ಕೇವಲ ಜಮ್ಮು ಕಾಶ್ಮೀರದ ರಿಜಿಸ್ಟ್ರೇಷನ್ ಇದ್ದ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಪಿ ವ್ಯಾರಿ ನಮ್ಮ ಜೊತೆ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಈಗ ಒಂದು ಪದೇ ಪದೇ ಆಗ್ತಿರುವಂತ ಈ ತರದ ಅಟ್ಯಾಕ್ಗಳು, ಒಂದು ನಮ್ಮಲ್ಲೂ ಇರುವಂತ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ನಾವು ರಾಜಕೀಯವಾಗಿ ಬಹಳ ಬಳಸ್ಕೊಂಡ್ಬಿಡ್ತೀವಿ ಎಲ್ಲದನ್ನು ಕೂಡ. ನಮಗೆ ದೇಶದ ವಿಚಾರಗಳು ಬಂದಾಗ ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಎಲ್ಲರೂ ಕೂಡ ಅಷ್ಟೇ ನಾವು ಅದನ್ನ ಅವತ್ತಿಂದ ಇವತ್ತಿನ ತನಕ ಅದನ್ನು ಮ್ಯಾನೇಜ್ ಮಾಡ್ಕೊಂಡ್ ಬಂದಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿ ಟೀಕೆ ಮಾಡೋದು, ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಟೀಕೆ ಮಾಡೋದು. ಇದನ್ನು ಯಾರು ಹೇಳಬೇಕು ಅಂತ ಹೇಳಿ, ನೋಡಪ್ಪ ತಾಯ್ನಾಡು ಅದು ಫಸ್ಟ್ ಉಳಿಬೇಕು, ಆ ನಂತರ ನೀನು ಹೋರಾಟ ಮಾಡೋದಕ್ಕೂ ಹಾರಾಟ ಮಾಡೋದಕ್ಕೂ ಎಲ್ಲದಕ್ಕೂ ಅವಕಾಶ ಅಂತ ಹೇಳಿ ಒಂದು ಉತ್ತರ ಕೊಡುವಂಥದ್ದು ಮತ್ತು ನಮ್ಮೆಲ್ಲರ ಜವಾಬ್ದಾರಿಗಳೇನಾಗಿರ್ಬೇಕು ರಾಜಕೀಯ ಪಕ್ಷಗಳದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ. ಇದು ನಮ್ಮಲ್ಲಿ ನಾನು 1971ನಲ್ಲಿ 10th ಅಲ್ಲಿದ್ದೆ, ಅವಾಗ ವಾರ ಆಯ್ತು. ಇಡೀ ದೇಶಕ್ಕೆ ದೇಶ ಚುಪ್ ಚಾಪ್ ಯಾರು ಯಾವ ಸ್ಟೇಟ್ಮೆಂಟ್ ಕೊಡಲಿಲ್ಲ. ರಕ್ತ ಕೊಡ್ಲಿಕ್ಕೆ ನಮ್ಮ ಸ್ಟೂಡೆಂಟ್ಸ್ಗಳು ಹೋಗ್ತಾ ಇದ್ರು, ಹೆಂಗಸರು ತಮ್ಮ ಚೈನ್ ಅನ್ನು ತೆಗೆದು ಕೊಡ್ತಾ ಇದ್ರು. ಇಂಥ ಒಗ್ಗಟ್ಟು ನಮ್ಮಲ್ಲಿ ಇದೆ, ನಮ್ಮ ಇದರಲ್ಲಿ ಇದೆ. ಇದು ಕೆಲವು ಜನಗಳು ಮಾತ್ರ ಇದಕ್ಕೆ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಒಂದು ಗುಂಪುಗಳು. ಬಟ್ ಈಗ ನಾನು ಮತ್ತೆ 2006 ಅಲ್ಲಿ ಭೂಕಂಪ ಆಯ್ತು,
ಆವಾಗ ನೋಡ್ತಾ ಇದ್ದೀನಿ ಲಾರಿ ಗಟ್ಟಲೆ ಲಾರಿ ನೂರಾರು ಲಾರಿಗಳು ಇದೆ ನಮ್ಮ ಇಂಡಿಯಾದ ನಮ್ಮ ದೇಶದಿಂದ ಎಲ್ಲಾ ಕಡೆಯಿಂದಲೂ ರ್ಯಾಷನ್ ಕಂಬಳಿಗಳು ಆ ಸಿವಿಲಿಯನ್ಸ್ಗಳನ್ನ ಕಾಶ್ಮೀರದವರು ಇದ್ದವರಿಗೆಲ್ಲ ಕೊಡ್ತಾ ಇದ್ರು. ಇದರ ಅರ್ಥ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟಿದೆ, ನಮ್ಮಲ್ಲಿ 100% ದೇಶಭಕ್ತಿ ಇದೆ. ಇದನ್ನು ಯಾರು ಅಲ್ಲಗಳಿಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಕೇವಲ ಇದನ್ನೆಲ್ಲ ಇಂತಹ ಸಮಯದಲ್ಲಿ ಪಾರ್ಟಿ ಧರ್ಮ ಜಾತಿ ಎಲ್ಲ ಬಿಟ್ಟು ಒಟ್ಟಾಗಿ ನಾವು ಇದನ್ನು ಎದುರಿಸಬೇಕೇ ಹೊರತು ಬೇರೆ ಬೇರೆ ಟ್ಯೂನಲ್ಲಿ ಮಾತಾಡಬಾರದು. ನಾವು ಈಗ ಆಗ್ತಾ ಇರೋದನ್ನ ಅಟ್ಲೀಸ್ಟ್ ಏನು ಇಲ್ಲ ಅಂತ ಹೇಳಿದ್ರೆ ಒಂದು ಸಾಯಂಕಾಲದ ಹೊತ್ತಲ್ಲಿ ದೀಪ ಹಚ್ಚಿ ಬೆಂಗಳೂರಲ್ಲಿ ಒಂದು ದೀಪ ಹಚ್ಚಿ ಮೃತರ ಆತ್ಮಕ್ಕೆ ನಮ್ಮ ತಮ್ಮಂದಿರು ತಂಗಿದ್ರು ತೀರು ಹೋಗಿದ್ದಾರೆ, ಅವ್ರನ್ನ ಇದು ಮಾಡಿ. ಈಗ ನೋಡಿ, ನಾನು ಚಿಕ್ಕಮಗಳೂರಿನವರು, ನಮ್ಮ ಚಿಕ್ಕಮಗಳೂರು ಮೂಲದ ಮಂಜುನಾಥ್ ಅವರು ಹೋಗಿದ್ದಾರೆ, ಅವರು ತೀರು ಹೋಗಿದ್ದಾರೆ, ಶಿವಮೊಗ್ಗದಲ್ಲಿ ಇದ್ಕೊಂಡಿದ್ದಾರೆ. ಈ ರೀತಿ ನಮ್ಮ ಒಂದು ಒಗ್ಗಟ್ಟಾದ್ರೂ ತೋರಿಸಿ, ಒಗ್ಗಟ್ಟು ತೋರಿಸಿದಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರಿಗೆ ಪ್ರೆಷರ್ ತಂದು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಒಂದು ಮಾಡಲೇಬೇಕು, ಒಂದು ಪರಿಹಾರ. ಆ ಪರಿಹಾರ ಮಾಡೋದು ಹೇಗೆ ಅವ್ರಿಗೆ ಗೊತ್ತು. ನಮ್ಮ ಮಿಲಿಟರಿ ಜನರಲ್ಸ್ಗಳಿಗೆ ಏನ್ ಮಾಡ್ಬೇಕು ಆಲ್ರೆಡಿ ಪ್ಲಾನ್ ರೆಡಿ ಇರುತ್ತೆ. ಪ್ಲಾನ್ ಎಲ್ಲಾ ವಿಧದ ಪ್ಲಾನ್ಗಳು ರೆಡಿ ಇರುತ್ತೆ, ಎಲ್ಲಾ ವಿಧಗಳು. ಈ ರೀತಿ ಆದ್ರೆ ಈ ರೀತಿ ಮಾಡಬೇಕು, ಈ ರೀತಿ ಆಡ್ದು ಬರೀ ಓಕೆ ಮಾಡ್ಬೇಕಷ್ಟೇ. ಅದೆಲ್ಲ ರಿಹರ್ಸಲ್ ಅಲ್ಲಿ ಎನಿಮಿ ರಿಹರ್ಸಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಸ್ಯಾಂಡ್ ಮಾಡೆಲ್ಗಳಲ್ಲಿ ನಮ್ಮ ಇದರಲ್ಲಿ ಮಾಡಿರ್ತೇವೆ ನಾವು ಈಗ ಅದನ್ನ ಎಸ್ ಅಂತ ಹೇಳಿ ಒಳಗೆ ಹೋಗಿ POK ಅಟ್ಲೀಸ್ಟ್ ಪಾಕಿಸ್ತಾನದ ಮೇಲೆ ಡೈರೆಕ್ಟ್ ವಾರ್ ಮಾಡಿದ್ರು ಸಹ POK ಮೇಲೆ ನಮ್ಮ ಏರೋಪ್ಲೇನ್ಗಳನ್ನ ತಗೊಂಡೋಗಿ ಆರ್ಟಿಲರಿ ಶೆಲ್ಲಿಂಗ್ ಮಾಡಿ ಒಂದು ಕಡೆಯಿಂದ ಪುಡಿ ಮಾಡಿ, ಒಂದು ಕಡೆಯಿಂದ NOC ಇರೋ ಬಂಕರ್ಗಳು ನಮ್ಮ ಕಣ್ಣಿಗೆ ಕಾಣ್ತದೆ. ಡೈರೆಕ್ಟ್ ಬಂದು ಆರ್ಟಿಲರಿ ಗನ್ಗಳನ್ನು ಇಟ್ಕೊಂಡು ದೊಡ್ಡ ದೊಡ್ಡ ಬಾಂಬ್ಗಳನ್ನ ಹಾಕಿ ಹೊಡಿತಾ ಇರಿ. ಒಬ್ಬ ನಮ್ಮ ಪ್ರವಾಸಿಗ, ನಮ್ಮ ಜನ ಯಾರಾದ್ರೂ ಒಬ್ಬ ಟೆರರಿಸ್ಟ್ ಸಾಯಿಸಿದ್ರೆ ಒಂದು ಗುಂಡಾಕಿ, 10 ಗುಂಡಾಕಿ ಬಂದೆ. ವೆರಿ ಗುಡ್. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕಾಶ್ಮೀರಕ್ಕೆ ಸಂಬಂಧಪಟ್ಟ. ಅವ್ರು ಹೇಳಿದ್ರು ಅಲ್ಲಿ ಯಾವುದೇ ಬೇರೆ ವಾಹನಗಳಿಗೆ ಅವಕಾಶ ಇಲ್ಲ, ಕೇವಲ ಜಮ್ಮು ಕಾಶ್ಮೀರದ ರಿಜಿಸ್ಟ್ರೇಷನ್ ಇದ್ದ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಪಿ ವ್ಯಾರಿ ನಮ್ಮ ಜೊತೆ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಈಗ ಒಂದು ಪದೇ ಪದೇ ಆಗ್ತಿರುವಂತ ಈ ತರದ ಅಟ್ಯಾಕ್ಗಳು, ಒಂದು ನಮ್ಮಲ್ಲೂ ಇರುವಂತ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ನಾವು ರಾಜಕೀಯವಾಗಿ ಬಹಳ ಬಳಸ್ಕೊಂಡ್ಬಿಡ್ತೀವಿ ಎಲ್ಲದನ್ನು ಕೂಡ. ನಮಗೆ ದೇಶದ ವಿಚಾರಗಳು ಬಂದಾಗ ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಎಲ್ಲರೂ ಕೂಡ ಅಷ್ಟೇ. ನಾವು ಅದನ್ನ ಅವತ್ತಿಂದ ಇವತ್ತಿನ ತನಕ ಅದನ್ನು ಮ್ಯಾನೇಜ್ ಮಾಡ್ಕೊಂಡ್ ಬಂದಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿ ಟೀಕೆ ಮಾಡೋದು, ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಟೀಕೆ ಮಾಡೋದು. ಇದನ್ನು ಯಾರು ಹೇಳಬೇಕು ಅಂತ ಹೇಳಿ, ನೋಡಪ್ಪ ತಾಯ್ನಾಡು ಅದು ಫಸ್ಟ್ ಉಳಿಬೇಕು, ಆ ನಂತರ ನೀನು ಹೋರಾಟ ಮಾಡೋದಕ್ಕೂ ಹಾರಾಟ ಮಾಡೋದಕ್ಕೂ ಎಲ್ಲದಕ್ಕೂ ಅವಕಾಶ ಅಂತ ಹೇಳಿ ಒಂದು ಉತ್ತರ ಕೊಡುವಂಥದ್ದು ಮತ್ತು ನಮ್ಮೆಲ್ಲರ ಜವಾಬ್ದಾರಿಗಳೇನಾಗಿರಬೇಕು ರಾಜಕೀಯ ಪಕ್ಷಗಳದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ. ಇದು ನಮ್ಮಲ್ಲಿ ನಾನು 1971 10th ಅಲ್ಲಿದ್ದೆ, ಅವಾಗ ವಾರ ಆಯ್ತು.